ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಗೆ ಹೆಲ್ತ್ ಬಗ್ಗೆ, ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಹೆಲ್ತ್ ಬಗ್ಗೆ ಮತ್ತು ಪ್ರೆಗ್ನೆಂಟ್ ಇರುವಂತಹ ಒಂದು ಮಹಿಳೆ ಇವತ್ತು ಸ್ಟಿಚಿಂಗ್ ಮಾಡಬಹುದಾ ಅಥವಾ ಮಾಡಬಾರ್ದಾ, ಡೆಲಿವರಿ ಆದ ಮೇಲೆ ಕೂಡ ಮಾಡಬಹುದಾ, ಡೆಲಿವರಿ ಆಗಿ ಎಷ್ಟು ತಿಂಗಳಿಗೆ ಮಾಡಬೇಕು ಅಂತಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಯಾಕಪ್ಪ ಅಂತಂದರೆ ತುಂಬ ಒಂದು ಸ್ಟಿಚಿಂಗ್ ಇಲ್ಲ ಅಂತಂದರೆ ಅವರೊಂದು ಜೀವನ ನಡೆಯೋಂಗಿರಲ್ಲ ಒಬ್ಬೊಬ್ರದ್ದು. ಹಾಗಾಗಿ ತಿಳಿಸ್ಕೊಡ್ತೀನಿ ಯಾವ ಟೈಮಲ್ಲಿ ಸ್ಟಿಚಿಂಗ್ ಮಾಡಬೇಕು, ಜೊತೆಗೆ ಡೆಲಿವರಿ ಆಗಿ ಎಷ್ಟು ತಿಂಗಳಿಗೆ ನಾವು ಸ್ಟಿಚಿಂಗನ್ನು ಮಾಡಬೇಕು, ಮತ್ತು ಪ್ರೆಗ್ನೆಂಟ್ ಇರುವಂತಹ ಹೆಣ್ಣು ಮಕ್ಕಳು ಎಷ್ಟು ತಿಂಗಳು ತನಕ ನಾವು ಸ್ಟಿಚಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬಾರ್ದಾ, ಯಾವ ಮಹಿಳೆಯರು ಸ್ಟಿಚಿಂಗ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಯಾಕಪ್ಪ ಅಂತಂದರೆ ಇದು ಇಂಪಾರ್ಟೆಂಟು ಮಾಹಿತಿ ಆಗಿರೋದ್ರಿಂದ ತುಂಬ ಜನಗಳಿಗೆ ಸ್ವಲ್ಪ ಟೆನ್ಷನ್ ಅನ್ನೋದು ಇರುತ್ತೆ. ಯಾಕಪ್ಪ ಅಂತಂದರೆ ಟೈಲರಿಂಗ್ ಅಂತ ಅಂದಾಗ ನಮಗೆ ಬರೋದು ಒಂದು ಸ್ವಲ್ಪ ಟೆನ್ಷನ್ ಕೂಡ. ಮಾಮೂಲಿ ನಾರ್ಮಲ್ ಇರುವಂತಹ ಮಹಿಳೆಯರಿಗೆ ಸ್ವಲ್ಪ ಸುಧಾರಿಸೋದು ಕಮ್ಮಿ, ಅಂಥದ್ರಲ್ಲಿ ಪ್ರೆಗ್ನೆಂಟ್ ಇರುವಂತಹ ಮಹಿಳೆಯರಿಗೆ ಟೈಲರಿಂಗ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಇವಾಗ ಏನು ಮಾಡೋಕ್ಕಾಗಲ್ಲಪ್ಪ, ನಮ್ಮ ಜೀವನನೇ ಅದು ಟೈಲರಿಂಗ್ ಮಾಡಿ ನಾವು ಜೀವನ ಸಾಗಿಸ್ಬೇಕು ಅಂತ ಅನ್ನೋರು ಖಂಡಿತವಾಗ್ಲೂ ಕೇಳಿ. ಹತ್ತತ್ರ 3ರಿಂದ 4 ತಿಂಗಳು ತನಕ ನಿಮಗೆ ಏನಾದರೂ ಕನ್ಸೀವ್ ಆಗಿದ್ದರೆ 3 ತಿಂಗಳು ಇಲ್ಲ 4 ತಿಂಗಳು ತನಕ ನೀವು ಯಾವುದೇ ರೀತಿ ಮಿಷಿನ್ ಮೇಲೆ ಕೂತ್ಕೋಬಾರ್ದು. ಕೂತ್ಕೊಂಡ್ರೆ ಸ್ವಲ್ಪ ಸಮಸ್ಯೆ ಕೂಡ ಆಗುತ್ತೆ. ಯಾಕಪ್ಪ ಅಂತಂದರೆ ಒಂದೇ ಕಡೆ ಕೂತ್ಕೊಂಡಿರ್ತೀವಲ್ವ, ಹಾಗಾಗಿ ನಮಗೆ ಹೊಟ್ಟೆಗೆ ಸ್ವಲ್ಪ ಭಾರ ಅನ್ನಿಸ್ಬೋದು. ಜೊತೆಗೆ ಆ ಕಡೆ ಈ ಕಡೆ ಸ್ವಲ್ಪ ಏನಾದ್ರೂ ಒಳ್ಳೋದಕ್ಕೂ ಆಗೋದಿಲ್ಲ ಆ ಒಂದು ಟೈಮಲ್ಲಿ. ಈಗ ಚೇರ್ ಮೇಲಾಗಲಿ ನಾವು ಸ್ಟೂಲ್ ಮೇಲಾಗಿ ಕೂತ್ಕೊಂಡಿರ್ತೀವಲ್ವ, ಒಂದೇ ಸೈಡ್ ಕೂತ್ಕೋಬೇಕಾಗತ್ತೆ, ಒಂದೇ ಕಡೆ ಕೂತ್ಕೋಬೇಕಾಗತ್ತೆ. ಹಾಗಾಗಿ ನಾವು ಕೂತ್ಕೋಬಾರ್ದು. ಮತ್ತು ಹೀಟ್ ಕೂಡ, ಬಾಡಿ ಹೀಟ್ ಕೂಡ ಆಗುತ್ತೆ. ಯಾಕಂತಂದರೆ ನಾವು ಕುಂದಿರೋದು ಸ್ಟೂಲ್ ಮತ್ತು ಮಿಷಿನ್ ಮೇಲೆ, ಅದು ಕೆಬ್ಬಣನೂ ಕೂಡ ಅಲ್ವಾ. ಹಾಗಾಗಿ ನೀವು 3 ಇಲ್ಲ 4 ತಿಂಗಳು ತನಕ ನಿಮಗೇನಾದರೂ ಪ್ರೆಗ್ನೆಂಟ್ ಇದ್ದೀರಾ ಅಂತ ಅಂದಾಗ ಸ್ವಲ್ಪ ಅವಾಯ್ಡ್ ಮಾಡಿ, ಆದಷ್ಟು ನಿಮ್ಮ ಹೆಲ್ತ್ ನೀವು ಕಾಪಾಡ್ಕೊಳ್ಳೋದು ಬೆಸ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ ನಾವು ಟೈಲರಿಂಗ್ ಮಾಡಲೇಬೇಕು ಅಂತ ಏನಿಲ್ಲ, ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತ ಏನಾದರೂ ಇತ್ತು ಅಂದರೆ ಮನೆಯ ವಾತಾವರಣ, ಖಂಡಿತವಾಗ್ಲೂ ನೀವು ಡೆಲಿವರಿ ಆಗಿ ಹತ್ತತ್ರ 5ರಿಂದ 6 ತಿಂಗಳು ತನಕ ನೀವು ಯಾವುದೇ ರೀತಿ ಮಿಷಿನ್ ಮೇಲೆ ಕೂತ್ಕೋಬಾರ್ದು. ಓಕೆನಾ? ಮತ್ತು 4 ತಿಂಗಳು ತನಕ ಹೊಲಿಬಾರ್ದು. ಮತ್ತು 5 ತಿಂಗಳು 6, 7 ತಿಂಗಳು ಹೊಲಿಬೋದಾ ಅಂತ ಕೇಳ್ಬೋದು. ಹೊಲಿರಿ, ಬಟ್ ಏನಪ್ಪ ಅಂತಂದರೆ ಸ್ವಲ್ಪ ಒಂದು 1 ಅವರು ಇಲ್ಲ 2 ಅವರು ಕೂತ್ಕೊಂಡು ಮತ್ತೆ ಎದ್ದು ಓಡಾಡೋದು, ಆ ರೀತಿ ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡೋದು ಬೆಸ್ಟು. ಮತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಾಗಲಿ, ಜಾಸ್ತಿ ಪ್ರೆಷರ್ ಹಾಕೋದಾಗಲಿ ಮಾಡಬಾರ್ದು ಆ ಒಂದು ಟೈಮಲ್ಲಿ. ಅದಕ್ಕೋಸ್ಕರ ಮತ್ತು ಡೆಲಿವರಿ ಆದ ಮೇಲೆ ಕೂಡ ನೀವು ಏನಪ್ಪ ಟೈಮ್ ಪಾಸ್ ಮಾಡೋದು, ನನ್ನ ಕೈಯಲ್ಲಿ ಆಗ್ತಿಲ್ಲ, ನನ್ನ ಕೈ ಏನು ಮಾಡೋದು ಅಂತ ಅಂದರೆ, ಒಂದು ವೇಳೆ ನೀವೇನಾದ್ರೂ ಎಣಿಕೆ ಹಾಕೋದಾಗಿರ್ಬೋದು, ಸೂಜಿ ದಾರಾಗೆ ಪಣಿಸೋದಾಗಿರ್ಬೋದು, ಮತ್ತು ಎಡಿ ವಸ್ತ್ರ ಅಂತ ಹಾಕ್ತಾರೆ, ಬಾಗಿಲುವಾಡ್ ಅಂತ ಹಾಕ್ತಾರೆ, ಒಟ್ಟಿನಲ್ಲಿ ಆ ರೀತಿ ಒಂದು ಕೆಲಸ ಏನಾದರೂ ಮಾಡಿದ್ರಿ ಅಂತಂದರೆ ಇವಾಗ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತಪ್ಪ ಅಂತಂದರೆ ತಲೆನೋವು ಮತ್ತು ಕಣ್ಣು ಎಳ್ತ, ಆ ರೀತಿ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ಒಂದು ಜೀವನದಲ್ಲಿ. ಅದು ಸಾಯೋತನೂ ಹೋಗೋದಿಲ್ಲ ಸ್ನೇಹಿತರೆ. ನಾವು ಡೆಲಿವರಿ ಆದಮೇಲೆ ಏನಂತ ಹೇಳ್ತಾರಪ್ಪ ಅಂತಂದರೆ, ಹಸಿ ಮೈಯಲ್ಲಿ ನಾವು ಯಾವುದೇ ರೀತಿ ಜಾಸ್ತಿ ಒಂದು ಕೆಲಸ ಆಗಿರ್ಬೋದು, ಹೆವಿ ಆಗಿರ್ಬೋದು, ಏನೇ ಒಂದು ಕೆಲಸ ಮಾಡಲೇಬಾರ್ದು. ಮತ್ತು ಕಣ್ಣಲ್ಲಿ ಕಣ್ಣಿಟ್ಟು ಕೂಡ ನೋಡಬಾರ್ದು. ಮೊಬೈಲ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಯಾವುದೇ ರೀತಿ ಆ ಒಂದು ಕೆಲಸನ ಮಾಡಲೇಬಾರ್ದು ಮೊದಲೇ ನೋಡೋದು. ಓಕೆ. ಏನಪ್ಪ ಅಂತಂದರೆ ನಮ್ಮ ಫ್ರೆಂಡ್ ಒಬ್ಬರು ಶೇರ್ ಮಾಡ್ಕೊಂಡಿದ್ರು, ನನ್ನ ಡೆಲಿವರಿ ಆದಮೇಲೆ ತಿಂಗಳವರಿ 2 ತಿಂಗಳು ಪಾಪು ಏನೋ ಇತ್ತಂದರೆ ಅವ್ರಿಗಿನ್ನೂ ಹಸಿ ಮೈ, ಹತ್ತತ್ರ ಒಂದು 5 ತಿಂಗಳು ಮಿನಿಮಮ್. ಏನಪ್ಪ ಅಂದರೆ ಒಂದು 5 ತಿಂಗಳು ತನಕ ನಾವು ಯಾವುದೇ ರೀತಿ ಈ ಥರ ಮಿಷಿನ್ ಮೇಲೆ ಕೂತ್ಕೊಳ್ಳೇಬಾರ್ದು. ಅಂಥದ್ರಲ್ಲಿ ಅವರು ಕೂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಎಣಿಕೆ ಹಾಕಿದ್ದಾರೆ. ಅವರು ಅವತ್ತು ಎಣಿಕೆ ಹಾಕಿರೋದಕ್ಕೆ ಇವತ್ತು ಪ್ರತಿ ಒಂದು 2 ದಿನಕ್ಕೂ ಇಲ್ಲಾಂದರೆ 3 ದಿನಕ್ಕಾದ್ರೂ ಅವ್ರಿಗೆ
ತಲೆನೋವು ಬಂದೇ ಬರುತ್ತೆ. ಯಾವಾಗಾದ್ರೂ ಕೇಳು ಪಾಪ ತಲೆನೋವ್ಸಕತ್ತತಿ ಅಂತಂದ್ಬಿಟ್ಟು ಪಾಪ ಹೇಳ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಹೇಳೋದು, ಆವಾಗ ನಾವು ಆ ಕ್ಷಣಕ್ಕೆ ಏನೂ ಆಗೋದಿಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಡೆಲಿವರಿ ಆಗಿ ವರ್ಷ 2 ವರ್ಷ ಇಲ್ಲ ಅಂದರೆ 5 ವರ್ಷ 10 ವರ್ಷ ಕಳೆದ ನಂತರ ಒಂದೊಂದೇ ಆಗಿ ನಮಗೆ ನೋವು ಸ್ಟಾರ್ಟ್ ಆಗುತ್ತೆ. ತಲೆನೋವಾಗಿರ್ಬೋದು, ಕಣ್ಣು ಎಳ್ತಾಗಿರ್ಬೋದು, ಮತ್ತು ಬ್ಯಾಕ್ ಪೇನ್ ಅಂತೂ ಸಖತ್ತಾಗಿ ಕಾಡ್ತಾ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಹೇಳೋದು, ನೀವು ಯಾವುದೇ ರೀತಿ ಡೆಲಿವರಿ ಆದ ಮೇಲೆ ಮತ್ತು ಡೆಲಿವರಿಗಿಂತ ಮುಂಚೆನೇ ಸ್ವಲ್ಪ ಟೈಲರಿಂಗ್ ಮಾಡೋದು ಅವಾಯ್ಡ್ ಮಾಡಿದರೆ ಬೆಸ್ಟು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೆಲಿವರಿ ಆದಮೇಲೆ ಒಂದು 5-6 ತಿಂಗಳು ತನಕ ನೀವು ಯಾವುದೇ ರೀತಿ ಸ್ಟಿಚಿಂಗ್ ಮಾಡೋದನ್ನು ಬಿಟ್ಟರೆ ಬೆಸ್ಟು. ಮತ್ತು ಡೆಲಿವರಿ ಮೂಮೆಂಟಲ್ಲಿ ಅಂದರೆ ಪ್ರೆಗ್ನೆಂಟ್ ಇರುವಾಗ ನೀವು ಒಂದು 4 ತಿಂಗಳು ಯಾವುದೇ ರೀತಿ ಸ್ಟಿಚಿಂಗನ್ನು ಮಾಡೋಕ್ಕೆ ಹೋಗಬೇಡಿ. 4 ತಿಂಗಳು ಆದಮೇಲೆ ಕೂಡ ನೀವು 1-2 ಬ್ಲೌಸನ್ನು ಕಂಪ್ಲೀಟ್ ಮಾಡಬೇಕು ಅಷ್ಟು ಬಿಟ್ಟರೆ ಏನಪ್ಪ ಅಂತಂದರೆ 2 ಅವರ್ ಕೂತ್ಕೊಳ್ಳೋದಕ್ಕೆ ಜಾಸ್ತಿ ಆಯಿತು. ಹತ್ರ 1 ಅವರ್ ಒಳಗಡೆ ನೀವು ಕೂತ್ಕೊಂಡು ಸ್ಟಿಚಿಂಗ್ ಮಾಡಿ ಮುಗಿಸಿ ಎದ್ದೇಳಬೇಕು. ಮತ್ತು ಸ್ವಲ್ಪ ಆಚೆ ಈಚೆ ವಾಕ್ ಮಾಡಬೇಕು, ನೀರು ಕುಡಿಬೇಕು ಸ್ನೇಹಿತರೆ. ಏನಪ್ಪ ಅಂತಂದರೆ ಇಂಪಾರ್ಟೆಂಟು, ಪಕ್ಕದಲ್ಲಿ ನೀರು ಇಟ್ಕೋಬೇಕು. ಯಾಕಂತಂದರೆ ಬಾಯಿ ಒಣಗೋದಕ್ಕೆ ಬಿಟ್ಟರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಪಕ್ಕದಲ್ಲಿ ನೀರು ಇಟ್ಕೊಂಡು ಯಾವಾಗಲೂ ನೀವು ಅಲ್ಪ ಸ್ವಲ್ಪ ಸ್ಟಿಚಿಂಗನ್ನು ಮಾಡಿದರೆ ಬೆಸ್ಟು. ಮತ್ತು ಹೆವಿ ವರ್ಕ್ ಇರುವಂಥ ಬ್ಲೌಸ್ಗಳನ್ನು ಖಂಡಿತವಾಗ್ಲೂ ಸ್ಟಿಚ್ ಮಾಡಲಿಕ್ಕೆ ಹೋಗಬೇಡಿ. ಮಾಮೂಲಿ ನಾರ್ಮಲ್ ಬ್ಲೌಸ್ ಇರುವಂತಹ ಒಂದು ಬ್ಲೌಸ್ಗಳನ್ನು ನೀವು ಸ್ಟಿಚಿಂಗ್ ಮಾಡಿ ಕೊಡಿ. ನೀವು ಹೇಳ್ಕೊಳ್ಳಿ ಅವರಿಗೆ, ಈ ರೀತಿ ಇದೆ, ನಾನು ಸ್ಟಿಚಿಂಗ್ ಮಾಡಲ್ಲ, ವರ್ಕ್ ಬ್ಲೌಸ್ ಆಗಿರ್ಬೋದು, ಇಲ್ಲಾಂದರೆ ಡಿಸೈನ್ ಮಾಡೋದಾಗಿರ್ಬೋದು, ಆ ರೀತಿ ಮಾಡಲ್ಲ, ನಾರ್ಮಲ್ಲಾಗಿ ಒಂದು ಬ್ಲೌಸ್ ರೆಡಿ ಮಾಡಿಕೊಡಿ ಅಂತ ಅಂದರೆ ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳ್ಕೊಬೇಕಾಗುತ್ತೆ. ಹೇಳಿಕೊಂಡಾಗ ಅವ್ರಿಗೂ ಗೊತ್ತಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ, ಇವತ್ತಿನ ಒಂದು ಮಾಹಿತಿ ಯಾರಿಗೆಲ್ಲ ಇಷ್ಟ ಆಯಿತು, ಜೊತೆಗೆ ಯಾರಿಗೆಲ್ಲ ಯೂಸ್ಫುಲ್ ಆಯಿತು, ಖಂಡಿತವಾಗ್ಲೂ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ನ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇಂಥ ಒಂದು ಒಳ್ಳೆಯ ಟಿಪ್ಸ್ಗಳ ಜೊತೆಗೆ ಮತ್ತೆ ಬರ್ತಾ ಇರ್ತೀನಿ. ಅದಕ್ಕೋಸ್ಕರ ಹೇಳೋದು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಂಗೆ ಇವರು ಒಬ್ರದ್ದು ಬ್ಲೌಸು ಸಖತ್ತಾಗಿ ಕೊಟ್ಟೋಗಿದ್ದಾರೆ. ಹತ್ರ ಒಂದು 15 ಬ್ಲೌಸನೇ ಇದೆ ಸ್ನೇಹಿತರೆ. ಅದನ್ನು ಸದ್ಯಕ್ಕೆ 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಕಟ್ ಮಾಡಿ ಆದಮೇಲೆ ಇವಾಗ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು ಸ್ಟಿಚಿಂಗ್ ಮಾಡಲಿಕ್ಕೆ ಕೂತ್ಕೊಂಡಿದ್ದೀನಿ. ನೈಟೇ ನಾನು ಜಾಸ್ತಿ ಕಟ್ಟಿಂಗ್ ಮಾಡ್ಕೊತೀನಿ. ಅಂದರೆ ಜಾಸ್ತಿ ಬಂತು ಅಂತಂದರೆ ನಾನು ನೈಟ್ ಕಟ್ ಮಾಡಿ ಇಟ್ಕೊತೀನಿ. ಇಲ್ಲ ಕಡಿಮೆ ಇದೆ ಬಟ್ಟೆ ನಡೆಯುತ್ತೆ ಅಂತಂದರೆ ನಾನು ಡೇ ಟೈಮಲ್ಲಿ ಆಗಿನ ಮಟ್ಟಕ್ಕೆ ಕಟ್ ಮಾಡಿಕೊಂಡು ಒಂದೊಂದೇ ಆಗಲಿ ನಾನು ಹೊಲಿತಾ ಹೋಗ್ತೀನಿ. ತುಂಬ ಫಾಸ್ಟಾಗಿ ಆಗಬೇಕು ಮತ್ತು ಜಾಸ್ತಿ ಇದ್ದಾವೆ, ಕೆಲಸ ಜಾಸ್ತಿ ಐತೆ ಅಂದರೆ ನಾನು ನೈಟಲ್ಲೇ ಕೂತ್ಕೊಂಡು ನಿಧಾನಕ್ಕೆ ನೋಡಿಕೊಂಡು ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಫೈನಲಾಗಿ ಇದು ಬೋಟ್ ನೆಕ್ಕು. ಇವ್ರದ್ದು ಸುಮಾರು ಒಂದು 5-6 ಬೋಟ್ ನೆಕ್ ಇದೆ. ಮಿಕ್ಕಿದ್ದೆಲ್ಲ ನಾರ್ಮಲ್ ನೆಕ್ ಇದೆ ಸ್ನೇಹಿತರೆ. ಪ್ರತಿಯೊಂದು ಡಿಸೈನ್ ಕೂಡ ಶೇರ್ ಮಾಡ್ಕೊತ ಹೋಗ್ತೀನಿ. ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇವಾಗ ಸದ್ಯಕ್ಕೆ ಈ ಒಂದು ಸ್ಟಿಚ್ಚಿಂಗು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಜೊತೆಗೆ ಸ್ಟಿಚ್ಚಿಂಗ್ ಜೊತೆಗೆ ಟಿಪ್ಸ್ಗಳನ್ನು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಟಿಪ್ಸು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ತುಂಬ ಇಂಪಾರ್ಟೆಂಟ್ ಕೊಡುತ್ತೆ. ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸುಮಾರು ಬ್ಲೌಸ್ಗಳು ರೆಡಿ ಆಗಿದ್ದಾವೆ. ಅದು ಬ್ಯಾಕ್ ಡಿಸೈನು ತೋರಿಸ್ತೀನಿ ನಿಮಗೆ, ಯಾವ ರೀತಿ ಬೋಟ್ ನೆಕ್ ಡಿಸೈನನ್ನು ಮಾಡಿದ್ದೀನಿ ಅಂತಂದ್ಬಿಟ್ಟು ತೋರಿಸ್ತೀನಿ. ಮತ್ತು ನಾರ್ಮಲ್ ನೆಕ್ಗೆ ಕೂಡ ಸಿಂಪಲ್ಲಾಗಿ ಲೇಸನ್ನು ಹಚ್ಚಿಬಿಟ್ಟು ಸಿಂಪಲ್ಲಾಗಿ ಕೂಡ ರೆಡಿ ಮಾಡಿದ್ದೀನಿ. ಅದು ಒಂದಿಷ್ಟು ಬ್ಲೌಸ್ಗಳು ಇದ್ದಾವೆ ಸ್ನೇಹಿತರೆ. ರೆಡಿ ಮಾಡಿರೋಂಥ ಬ್ಲೌಸ್ಗಳನ್ನು ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಈ ಒಂದು ಸ್ಟಿಚ್ಚಿಂಗು ನಿಮಗೆ ಮತ್ತೆ ಜೊತೆಗೆ ಮಾಹಿತಿ ಕೂಡ ಕೊಟ್ಟಿದ್ದಕ್ಕೆ ಖುಷಿ ಆಯಿತು. ಹಂಗೆ ಅದರ ಪ್ರಕಾರ ನಿಮಗೂ ಖುಷಿ ಆದರೆ ನನಗೂ ಖುಷಿನೇ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.